ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಧುತ್ತರ್ಗಾಂವ್ ಗ್ರಾಮದ ಸುಪ್ರಸಿದ್ಧ ಶ್ರೀ ಶಿವಶಕ್ತಿ ಹಾಗೂ ನವದುರ್ಗಾ ದೇವಸ್ಥಾನದಲ್ಲಿ ದಸರಾ ವೈಭವ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿದೆ ಎಂದು ದೇವಸ್ಥಾನ ಸಮಿತಿ ಮುಖಂಡ ಚಂದ್ರಶೇಖರ್ ಹಿರೇಮಠ ಅವರು ತಿಳಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಮಹೋತ್ಸವ ಏರ್ಪಡಿಸಲಾಗಿದ್ದು, ದೇವಸ್ಥಾನದ ಆವರಣದಲ್ಲಿ 9 ದಿನಗಳ ಕಾಲ ಪುರಾಣ ಪ್ರವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಅಕ್ಟೋಬರ್ 11 ದಸರಾ ಕೊನೆಯ ದಿನದಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ನವದುರ್ಗೆಯ ವಿಶೇಷ ದೇವಸ್ಥಾನ ಬಹುಶಃ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 9 ದೇವಿಯ ಸಪರೇಟ್ ಆಗಿ ವಿಗ್ರಹ ಇರುವಂಥ ದೇವಸ್ಥಾನ ಇದು ಒಂದೇ. ಇಲ್ಲಿ ನವದುರ್ಗೆಯ ಎಲ್ಲ ಅವತಾರದ ಒಂದು ವಿಗ್ರಹ ಇದೆ. ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದ ದುರ್ಗಾ ಮೂರ್ತಿ ಕೂಡ ಇದೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಶ್ರೀಚಕ್ರ, ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ. ಶ್ರೀಚಕ್ರದಲ್ಲಿ ಸದಾ ಲಕ್ಷ್ಮಿ ಮತ್ತು ದುರ್ಗಾ ವಾಸ ಮಾಡ್ತಾರಂತಿದೆ. ಭಾಳ ಶಾಸ್ತ್ರೋಕ್ತವಾಗಿ ಇಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಲಾಗಿದೆ. ಈ ದೇವಸ್ಥಾನದಲ್ಲಿ 9 ದಿನ ಪ್ರತಿದಿನ ಆಯಾ ಅವತಾರದ ದೇವಿಗೆ ಆಹ್ವಾನ ಮಾಡಿ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಸಾಯಂಕಾಲ ಪ್ರತಿನಿತ್ಯ ಅಲ್ಲಿ ದೇವಿ ಪುರಾಣ ಕಾರ್ಯಕ್ರಮ ನಡೀತದೆ. ಶ್ರೀ ಚಿದಾನಂದ ಅವಧೂತ ಬರೆದಂಥ ದೇವಿ ಪುರಾಣವನ್ನು ಮಲ್ಲಯ್ಯ ಶಾಸ್ತ್ರಿ ಅಂತೇಳಿ ಪಟ್ಸವಳಿಗೆ ಅವರು ಹೇಳ್ತಾ ಇದ್ದಾರೆ. ಮತ್ತು ಪುರಾಣ ಮಾಮಂಗಲ ಆದಮೇಲೆ ಪ್ರತಿ ಭಕ್ತರಿಗೆ 100,000 ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಕೂಡ ಪ್ರತಿನಿತ್ಯ ಅವರಿಗೆ ಪ್ರಸಾದ ಎಲ್ಲ ವ್ಯವಸ್ಥೆ ಇದೆ. ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದರೆ, ಈ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಮಾಡೋದು, ಆರತಿ ಮಾಡೋದು, ಯಾವುದಕ್ಕೂ ಯಾವುದೇ ಶುಲ್ಕ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ. ಪೂಜಾ ಸಾಮಗ್ರಿಗಳನ್ನು ಕೂಡ ನಾವು ದೇವಸ್ಥಾನ ಸಮಿತಿಯಿಂದಲೇ ಅವರಿಗೆ ಕೊಟ್ಟು ಜನರಿಗೆ ದರ್ಶನ ಸಿಗಲಿ, ದೇವಿಯ ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಮತ್ತು 8ನೇ ದಿನ ದುರ್ಗಾಷ್ಟಮಿ ಅಂತೇಳಿ ಬರ್ತದೆ. ಅಂದರೆ ಈ ವರ್ಷ 11 ಅಕ್ಟೋಬರ್ಗೆ ದುರ್ಗಾಷ್ಟಮಿ ಅಂತ ಬರ್ತದೆ. ಆ ದುರ್ಗಾಷ್ಟಮಿ ದಿನ ಮಹಾಗೌರಿಗೆ 108 ಜನ ಮುತ್ತೈದೆಯರಿಂದ ಮಹಾಮಂಗಳಾರತಿ ಆಗ್ತದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಧಾನ ಪರಿಷತ್ ಸದಸ್ಯರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಆದಂಥ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ.